5 ವರ್ಷಗಳ ಹಿಂದೆ ಬೆಂಗಳೂರಿನ ವಾಣಿವಿಲಾಸ ಆಸ್ಪತ್ರೆಯಲ್ಲಿ ನವಜಾತ ಶಿಶುವನ್ನು ಕಿಡ್ನಾಪ್ ಮಾಡಿದ ಪ್ರಕರಣದಲ್ಲಿ ಈಗ ಶಿಕ್ಷೆಯನ್ನು ವಿಧಿಸಲಾಗಿದೆ. ಅಪರಾಧಿಗೆ 10 ವರ್ಷ ಕಠಿಣ ಸಜೆ ಮತ್ತು 1 ಲಕ್ಷ ರೂಪಾಯಿ ದಂಡ. 51ನೇ CCH ನ್ಯಾಯಾಧೀಶರು ಆದೇಶವನ್ನು ಪ್ರಕಟ ಮಾಡಿದ್ದಾರೆ. ಒಂದು ರೀತಿ ಆಗ ಹುಟ್ಟಿದ ಮಗುವನ್ನು ಕಿಡ್ನಾಪ್ ಮಾಡಿದ್ದು ಒಂಥರ ಏನಪ್ಪ ಹಾಸ್ಪಿಟ್ಲ್ಗಳೇ ಸೇಫ್ ಅಲ್ವಾ ಅನ್ನುವ ರೀತಿಯಲ್ಲಿ ಎಲ್ಲ ಮಾತಾಡ್ಕೋತಾ ಇದ್ರು. ಆ ಅಪಹರಣವನ್ನು ಮಾಡಿದ್ದ ಅಪರಾಧಿಯ ಹೆಸರು ರಶ್ಮಿ ಅಂತ. ಸೊ ಅಪರಾಧಿ ರಶ್ಮಿಗೆ ಈಗ 10 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ಮತ್ತು 1 ಲಕ್ಷ ರೂಪಾಯಿ ದಂಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಆದೇಶದ ಸಾರಾಂಶ ಏನು ಒಟ್ಟಾರೆ? ಅರವಿಂದ, 2020ರಲ್ಲಿ ವಾಣಿವಿಲಾಸ ಆಸ್ಪತ್ರೆಯಲ್ಲಿ ಒಂದು ಮಗು ಕಳ್ತನ ಆಗಿತ್ತು. ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಇದು ಸುದ್ದಿ ಕೂಡ ಆಗಿತ್ತು. ಅನಂತರದಲ್ಲಿ ಪೊಲೀಸರು ಕೂಡ ಚಾಮರಾಜಪೇಟೆ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಸತತ 1 ವರ್ಷಗಳ ಕಾಲ ತನಿಖೆ ನಡೆಸಿ ನಂತರದಲ್ಲಿ ಆರೋಪಿ ರಶ್ಮಿ ಅನ್ನೋರನ್ನ ಬಂಧನ ಮಾಡಿದ್ರು. ಬಂಧನ ಮಾಡಿದ ನಂತರದಲ್ಲಿ ಈ ಸಂಬಂಧಪಟ್ಟ ಹಾಗೆ ಪ್ರಕರಣ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಗೂ ಕೂಡ ವರ್ಗಾವಣೆ ಆಗಿತ್ತು. ವರ್ಗಾವಣೆ ಆದ ನಂತರದಲ್ಲಿ ಈಗ 5 ವರ್ಷಗಳ ಟ್ರಯಲ್ ಮುಗಿದ ನಂತರದಲ್ಲಿ CCH 51ರ ನ್ಯಾಯಾಲಯ ಶಿಕ್ಷೆ ಪ್ರಕಟ ಆಗಿರುವಂತದ್ದು. ಸದ್ಯಕ್ಕೆ ಈಗ 10 ವರ್ಷ ಶಿಕ್ಷೆ ಮತ್ತು 1 ಲಕ್ಷ ದಂಡ ವಿಧಿಸಿ ಈಗ ಕೋರ್ಟ್ ಆದೇಶ ಕೊಟ್ಟಿರುವಂತದ್ದು. ಆರೋಪಿ ರಶ್ಮಿ ಇದ್ಲು, ಆಕೆ ಮಗುವನ್ನ ಕಳ್ತನ ಮಾಡುವಂತ ಕೆಲಸ ಮಾಡ್ತಿದ್ಲು ಅನ್ನೋ ನಿಟ್ಟಿನಲ್ಲಿ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿತ್ತು. ನಂತರದಲ್ಲಿ ಈ ವಾಣಿವಿಲಾಸ ಆಸ್ಪತ್ರೆಯಲ್ಲೇ ಏನು ಸಾಲು ಮಕ್ಕಳ ಕಳ್ತನ ಆಗ್ತಾ ಇದ್ವು ಅನ್ನೋ ನಿಟ್ಟಿನಲ್ಲಿ ಆಗ ದೊಡ್ಡ ಸುದ್ದಿ ಆಗಿತ್ತು. ನಂತರದಲ್ಲಿ ಈಗ ಟ್ರಯಲ್ ಮುಗಿದು ನಂತರದಲ್ಲಿ ಈಗ ರಶ್ಮಿಗೆ 10 ವರ್ಷ ಕಠಿಣ ಶಿಕ್ಷೆ ಮತ್ತು 1 ಲಕ್ಷ ದಂಡ ವಿಧಿಸಿರುವಂತದ್ದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಉಮೇಶ್, ಧನ್ಯವಾದ.